ಕರ್ತನಲ್ಲಿ ಪ್ರಿಯರೇ, ಮತ್ತೊಂದಾವರ್ತಿ ಹೊಸ ತಿಂಗಳ ಮೊದಲ ದಿನಕ್ಕೆ ದೇವರ ವಾಕ್ಯ ಧ್ಯಾನಿಸಲು ಕೊಟ್ಟಿರುವ ಭಾಗ್ಯಕ್ಕಾಗಿ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ವೇದ ಭಾಗಗಳು 2. ಫಿಲಿಪ್ಪಿ 3:19b ಮತ್ತೊಂದು ಮತ್ತಾಯ 6:7-10. ಫಿಲಿಪ್ಪಿ 3:19b, ನಾವಾದರೋ ಪರಲೋಕ ಸಂಸ್ಥಾನದವರು. ಮತ್ತಾಯ 6:7-10, ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನ ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ. ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನ ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ಆದುದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು: ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಹೌದು ಪ್ರಿಯರೇ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಎಷ್ಟು ಸುಂದರವಾದಂತಹ ಈ ಒಂದು ವಾಕ್ಯವು, ಇದು ಪ್ರಾರ್ಥನಾ ದೇವಾಲಯದ ಬಂಗಾರದ ಬಾಗಿಲಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಪ್ರಾರ್ಥನೆಯನ್ನು ಕಲಿಸುವಾಗ ಹೀಗೆ ಪ್ರಾರಂಭಿಸುವುದನ್ನು ನಾವು ನೋಡ್ತೇವೆ. ಆತನ ಶಿಷ್ಯರಾದ ನಾವು ಈ ಪ್ರಾರ್ಥನೆಯನ್ನು ಎಷ್ಟರ ಮಟ್ಟಿಗೆ ಅಭ್ಯಾಸ ಮಾಡಬೇಕು, ನಮ್ಮ ಮಕ್ಕಳಿಗೆ ಮಾಡಿಸಬೇಕು ಎಂಬುದು ಸಹ ನಮಗೆ ಸಿಕ್ಕಿರುವಂತಹ ದೊಡ್ಡ ಜವಾಬ್ದಾರಿಯಾಗಿದೆ. ಈ ಮೂಲಕವಾಗಿ ಆತನು ತಂದೆ ಮಕ್ಕಳ ಶ್ರೇಷ್ಠ ಸಂಬಂಧವನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಈ ಸಂಬಂಧವು ಆತನ ಪ್ರೀತಿ ದಯೆಯನ್ನು ನಮ್ಮಲ್ಲಿ ಖಚಿತಪಡಿಸಿದೆ. ಪ್ರಿಯರೇ, ನಿಜವಾದ ತಂದೆ ತಾಯಿಗಳು ತಮ್ಮ ಸ್ವಂತ ಮಕ್ಕಳನ್ನ ಕುರಿತು ಚಿಂತಿಸುವುದಕ್ಕಿಂತಲೂ ಹೆಚ್ಚಾಗಿ ಆತನು ನಮ್ಮನ್ನ ಕುರಿತು ಚಿಂತಿಸುತ್ತಾನೆ. ಗುಬ್ಬಿಗಳನ್ನು ಕುರಿತು ಚಿಂತಿಸಿ ಅವುಗಳಿಗೆ ಆಹಾರ ಒದಗಿಸಿ ಕೊಡುತ್ತಾನೆ. ಹೂಗಳನ್ನು ಉಡಿಸಿ ತೊಡಿಸುತ್ತಾನೆ. ಹೀಗಿರುವ ನಮ್ಮ ಪ್ರೀತಿಯ ತಂದೆಯು ನಮ್ಮನ್ನು ಎಂದಿಗೂ ತಾತ್ಸಾರ ಮಾಡುವುದಿಲ್ಲ. ಪ್ರಿಯರೇ, ರಾಜನ ಮಕ್ಕಳು ಭಿಕ್ಷುಕರಂತೆ ತಮ್ಮ ತಂದೆಯನ್ನು ಬೇಡುತ್ತಾ ಬಾಗಿಲ ಬಳಿಯಲ್ಲಿ ಎಂದಿಗೂ ನಿಲ್ಲುವುದಿಲ್ಲ. ಹಾಗೆಯೇ ದೇವರ ಮಕ್ಕಳಾದ ನಾವು ಸಹ ಕ್ರಿಸ್ತನ ಮೂಲಕ ದೇವರ ಸನ್ನಿಧಿಯಲ್ಲಿ ಸೇರಿ ಬೇಡಿಕೊಳ್ಳುವುದಕ್ಕೆ ನಮಗೆ ಸ್ವತಂತ್ರವನ್ನು ದೇವರು ಕೊಟ್ಟಿದ್ದಾರೆ. ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಉತ್ತರ ಕೊಡಲಿಕ್ಕಾಗದ ಕೆಲಸಗಳಲ್ಲಿ ಎಂದಿಗೂ ತೊಡಗಿಸಿಕೊಳ್ಳಲಾರನು. ಆತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡಿ ಸಮಸ್ತ ದೂತರಿಂದ ಸ್ತೋತ್ರಗಳನ್ನು ಹೊಂದುತ್ತಿದ್ದರೂ ತನ್ನ ಬಡ ಮಕ್ಕಳು ಲೋಕದಲ್ಲಿದ್ದಾರೆಂದು ನೆನಪು ಮಾಡಿ ಅಪ್ಪಾ ಎಂದು ಕೂಗುವವರಿಗೆ ಇಗೋ ಇದ್ದೇನೆಂದು ಹೇಳಿ ಉತ್ತರ ಕೊಡುವಾತನಾಗಿದ್ದಾನೆ. ಆದ್ದರಿಂದಲೇ ನಾವಾದರೂ ಪರಲೋಕ ಸಂಸ್ಥಾನದವರು. ಪರಲೋಕ ಸಂಸ್ಥಾನದಲ್ಲಿ ಸೇರುವವನು ಎಂಥವನಾಗಿರಬೇಕು ಎಂಬುದಾಗಿ ನಾವು ನೋಡುವುದಾದರೆ, ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಅವನು ಚಾಡಿಯನ್ನು ಏಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು ಆಗಿರಬೇಕು. ಅವನು ಭ್ರಷ್ಟರನ್ನ ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನ ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ ಎಂಬುದಾಗಿ ಕೀರ್ತನೆ 10:2-5 ನಾವು ನೋಡ್ತೇವೆ. ಪ್ರಿಯರೇ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಯಾಕೆಂದರೆ ನಾವಾದರೋ ಪರಲೋಕ ಸಂಸ್ಥಾನದವರು. ಎಫೆಸ 4:1 ನಿಮ್ಮನ್ನು ಪ್ರಬೋಧಿಸುತ್ತೇನೆ ಎಂಬುದಾಗಿ ಹೇಳಿದಾಗ ಇಂಥವರೇ ಪರಲೋಕ ಸಂಸ್ಥಾನದವರು. ಇವರು ಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟವರು. ಪ್ರಿಯರೇ,
ಆದ ಕಾರಣ ನಾವು ಎಂದಿಗೂ ಯೇಸು ಸ್ವಾಮಿ ಕಲಿಸಿದ ಪ್ರಾರ್ಥನೆಯನ್ನು ಮರೆಯದೆ ಅದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಆಮೇನ್. Amen. God bless you all. Take care.